ಮುಸ್ಸಂಜೆ ಮುಂಜಾನೆ ಶನಿ ಮಹಾತ್ಮನ ಪೂಜೆಯನ್ನು ಮಾಡಬಹುದು. ಆದರೆ ನೀವು ಮಾಡುವಂಥ ಸಮಯ ಯಾವಾಗ? ಶನಿ ಪೂಜಾ ಕಾರ್ಯಕ್ರಮ ಮಾಡುವುದು 10 ಗಂಟೆಯ ನಂತರ 12 ಗಂಟೆಯ ಒಳಗೆ ನೀವು ಪೂಜಾ ಮಾಡ್ತೀರಿ. ಇದು ಶನಿಗೆ ದ್ರೋಹ ಮಾಡುತ್ತಿದ್ದೀರಿ. ನೀವು ತಪ್ಪು. ಇದು ತಿಳಿಯದೆ ಜನರು ರಾಶಿಗಟ್ಟಲೆ ಬಂದು ಬೀಳುತ್ತಾರೆ. ಅವರಿಗೆ ಲಾಭ ಅಂತೂ ಸಿಗುವುದಿಲ್ಲ. ಶನಿ ಪೂಜೆಯನ್ನು ಮಾಡುವಂಥ ಕ್ರಮ ಸಾಯಂಕಾಲ, ಬೆಳಗಿನ ಜಾವ. ಛಾಯಾಗ್ರಹ ಶನಿ ಗೊತ್ತಿದ್ದು ತಪ್ಪು ಮಾಡುತ್ತಿದ್ದೀರಿ. ಹಾಗೆಯೇ ದುರ್ಗಾ ನಮಸ್ಕಾರ ಪೂಜೆ, ಸತ್ಯನಾರಾಯಣ ಪೂಜೆ ಗೋಧೂಳಿ ಲಗ್ನದಲ್ಲಿ ಮುಗಿಸಿಬಿಡಬೇಕು ಪೂಜೆಯನ್ನು. ಮತ್ತು ಮಹಾಗಣಪತಿಯ ಗಣಹೋಮ, ಗಣಪತಿಗೆ ಮೊದಲ ಪೂಜೆಯನ್ನು ಸೂರ್ಯ ಉದಯ ಆಗುವ ಮೊದಲು ಮಾಡಿಬಿಡಬೇಕು. ಸತ್ಯನಾರಾಯಣ ಪೂಜೆಯನ್ನು 7 ಗಂಟೆಯ ಒಳಗಡೆ ಬೆಳಗಿನ ಜಾವ ಮಾಡಿದರೆ ತುಂಬ ಲಾಭ. ಮಧ್ಯಾಹ್ನ ಸತ್ಯನಾರಾಯಣ ಪೂಜೆಯನ್ನು ಮಾಡುವುದಾದರೆ 11:30ರಿಂದ 12 ಗಂಟೆಯ ಒಳಗಡೆ ಮಂಗಳಾರತಿ ಮಾಡಿಬಿಡಬೇಕು. ಗೊತ್ತಿದ್ದು ಬುದ್ಧಿವಂತರಿಗೆ ಇನ್ನಷ್ಟು ಮೂರ್ಖತನವನ್ನು ನೀವು ಮಾಡ್ತಿದ್ದೀರಿ. ತಪ್ಪಾಗಿದೆ, ಸರಿ ಮಾಡಿ. ಇನ್ನು ಮುಂದಿನ ಪೀಳಿಗೆಗೆ ನೀವು ಏನು ಹೇಳಿಕೊಡ್ತಿದ್ದೀರಿ? ಅದನ್ನೇ ನಾನು ಮೈಂಡ್ಸೆಟ್ ವರ್ಕ್ಶಾಪ್ನಲ್ಲಿ ಎಲ್ಲಿ ತಪ್ಪಾಗ್ತದೆ, ಆಧ್ಯಾತ್ಮದ ವಿಷಯದಲ್ಲಿ ದೇವರ ಧ್ಯಾನದ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ನೇರವಾಗಿ ಬರ್ಬೋದು. ಮೈಂಡ್ಸೆಟ್ ವರ್ಕ್ಶಾಪ್ಗೆ ಭೇಟಿ ಮಾಡಬಹುದು. ನಿಮ್ಮ ತಲೆಯಲ್ಲಿರುವಂಥ ಹಳೆಯ ಸಮಸ್ಯೆಯನ್ನೆಲ್ಲ ತೆಗೆದು ಆ ಬ್ರಹ್ಮಾಂಡದಿಂದ ಹೊಸ ವಿಚಾರಗಳನ್ನು ತುಂಬಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ನನ್ನ ಹೆಸರು ನಿಮಗೆ ಗೊತ್ತಿದೆ, ಚಂದ್ರಕಾಂತ ಯೋಗ ಗುರು, ಜಪ್ಪು ಕುಡುಪಾಡಿ ದೋಟ. ನನ್ನ ಫೋನ್ ನಂಬರ್ ಒಂದು ಬರೆದಿಟ್ಟುಕೊಳ್ಳಿ, 9880254627. ಜೈ ಶ್ರೀರಾಮ್.